ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಪಿತಾಮಹ ಪತ್ರಿಜಿ ಗುರುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಪತ್ರಿ ಮೇಡಮ್ಗೆ ನಮಸ್ಕರಿಸುತ್ತಾ, ನಾವು PMC ಕನ್ನಡ ವಾಹಿನಿಯಲ್ಲಿ ರಮಣ ಮಹರ್ಷಿಯವರ ಜೀವನ ಚರಿತ್ರೆಯನ್ನು ಸ್ಟಾರ್ಟ್ ಮಾಡಿದೆವು ಮಾಸ್ಟರ್ಸ್. ಅದು ರಮಣ ಮಹರ್ಷಿಯವರ ಜೀವನ ಚರಿತ್ರೆ ಯಾಕೆ ತಿಳ್ಕೊಬೇಕು ಅಂತಂದರೆ, ನಮ್ಮ ಪತ್ರಿ ಸರ್ ಕೂಡ ಯಾವಾಗಲೂ ಹೇಳ್ತಾ ಇರ್ತಾರೆ, ರಮಣ ಮಹರ್ಷಿನ ನೋಡಿ ನಾವು ಕಲ್ತ್ಕೊಬೇಕು, ಮೌನವಾಗಿದ್ದರೆ ಹೆಂಗೆ, ನಾವು ಆಧ್ಯಾತ್ಮಿಕತೆಯಲ್ಲಿ ಮೌನವಾಗಿ ಏನು ಸಾಧನೆ ಮಾಡ್ಬೋದು, ಏನು ಇಲ್ಲದೇ ಇದ್ದರೆ ಕೂಡ ನಾವು ಮೋಕ್ಷಕ್ಕೆ ಹೇಗೆ ಹೋಗ್ಬೋದು ಅಂತ ಯಾವಾಗಲೂ ರಮಣ ಮಹರ್ಷಿಯವ್ರ ಬಗ್ಗೆ ಎಕ್ಸಾಂಪಲ್ಸ್ ಹೇಳ್ತಾ ಇರ್ತಾರೆ. ಅಂಥ ಒಂದು ಅದ್ಭುತವಾದ ಒಂದು ಮಾಸ್ಟ್ರು ರಮಣ ಮಹರ್ಷಿಯವರು. 16 ವರ್ಷಕ್ಕೆ ಅವರು ಒಂದು ಎನ್ಲೈಟ್ಮೆಂಟ್ ಆಗಿ ಜೀವನ ಅಂದರೆ ಏನು ಅಂತ ತಿಳ್ಕೊಂಡು ಅರುಣಾಚಲಂ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರದೇಶದಲ್ಲಿ ಬಂದು ನೆಲೆಸಿ, ಅಲ್ಲಿ ಅವರು ಯಾವತ್ತು ಬಂದು ಸೇರ್ತಾರೋ ಮತ್ತು ಲಾಸ್ಟ್ ಬಾಡಿ ವೆಕೇಟ್ ಮಾಡೋವರೆಗೂ ಕೂಡ, ಅವರು ಪರಿನಿರ್ವಾಣ ಆಗೋವರೆಗೂ ಕೂಡ ಆ ಸ್ಥಳನ ಬಿಟ್ಟು ಅವರು ಎಲ್ಲೂ ಹೋಗೋದಿಲ್ಲ ಮಾಸ್ಟರ್ಸ್. ಎಷ್ಟೋ ಜನ ಬಂದು ಕೇಳ್ತಾರೆ, ನೀವು ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ನಿಮ್ಮ ಎನರ್ಜಿ ಬೇಕು, ನೀವೆಲ್ಲ ಕಡೆ ಪ್ರಚಾರ ಮಾಡಿದ್ದೆ ಅನ್ನೋದ ಬಗ್ಗೆ ಅಂತ. ಆದರೆ ಅವತ್ತು ಅವರು ಆ ಜಾಗ ಬಿಟ್ಟು ಎಲ್ಲೂ ಬರೋದಿಲ್ಲ ಮಾಸ್ಟರ್ಸ್. ಒಂದು ಸತಿ ನಿರ್ಧಾರ ಮಾಡಿದ್ರೆ ಆ ಜಾಗದಲ್ಲೇ ಎಲ್ಲ ಸಿಗುತ್ತೆ ನನಗೆ, ಎಲ್ಲನೂ ಇಲ್ಲೇ ಇದೆ, ಹಿಮಾಲಯದಲ್ಲೂ ಕೂಡ ಇಲ್ಲೇ ಸಿಗುತ್ತೆ ನನಗೆ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು, ಎಷ್ಟು ಒಂದೇ ಒಂದು ಕೌಪೀನದಲ್ಲಿ ನಾವಿವತ್ತು ಎಷ್ಟೋ ಲಕ್ಸುರಿಯಾಗಿದ್ದರೆ ಮಾತ್ರ, ನಮ್ಮೆಲ್ಲ ಅನುಕೂಲ ಇದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ ಅಂದ್ಕೊಳ್ತೀವಿ. ಅಂಥ ಏನೋ ಲಕ್ಸುರಿಯಸ್ ಇಲ್ಲದ್ರೆ ಒಂದು ಕೌಪೀನದಲ್ಲಿ ಒಂದೊತ್ತು ಊಟ ಇಲ್ದಾರ ಕೂಡ ಎಷ್ಟೋ ದಿನಗಳವರು ವರ್ಷಾನುಗಟ್ಟಲೆ ಕೂತು ಧ್ಯಾನ ಮಾಡ್ತಿದ್ದಂಥ ಒಂದು ಪ್ರದೇಶ ಅದು. ಅಂಥ ರಮಣ ಮಹರ್ಷಿಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ನಮಗೆ ಇಲ್ಲಿ ಹೇಳಬೇಕು ಅಂದರೆ ಕೂಡ, ನೀವೆಲ್ಲರೂ ಕೇಳಬೇಕು ಅಂದರೆ ಕೂಡ, ಇದು ಎಷ್ಟೋ ಜನ್ಮಗಳ ಒಂದು ಪುಣ್ಯಫಲ ಇದ್ದರೆ ಮಾತ್ರ ನಮಗೆ ಈ ಅವಕಾಶ ಆ ಭಗವಾನ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅಂಥ ಭಗವಾನ್ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು PMC ಕಡೆಯಿಂದ ನಮಗೆ ಅವರ ಜೀವನ ಚರಿತ್ರೆಯನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ದೇಹದ ಮೂಲಕ ಅವರ ಜೀವನ ಚರಿತ್ರೆನ ಅವರೇ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಯಾವಾಗಲೂ. ಅಂಥ ಭಗವಾನ್ಗೆ ಈ ದೇಹನ, ಈ ಚಾನಲ್ನ ಸಮರ್ಪಣೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳೋಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದನ್ನು ಅವರು ಎಷ್ಟು ಕೊಡ್ತಾರೋ ಆ ಜ್ಞಾನನ ಸಂಪೂರ್ಣವಾಗಿ ಅದರಲ್ಲಿ ಗಮನವಿಟ್ಟು ಕೇಳಿ ಅವರು ಏನು ಮಾಡಿದಾರೋ ಅದನ್ನು ನಾವು ಫಾಲೋ ಮಾಡ್ಕೊಂಡೋದ್ರೆ ಸಾಕು ಮಾಸ್ಟರ್ಸ್. ಅಂಥ ಒಂದು ಅದ್ಭುತವಾದ ಒಂದು ಅವಕಾಶ PMC ಕನ್ನಡ ವೇದಿಕೆಯಲ್ಲಿ ನಮಗೆ ಸಿಕ್ಕಿದೆ. ಅದು ಇದರಲ್ಲಿ ಪ್ರತಿ ಮಂಗಳವಾರ 5 ಗಂಟೆಗೆ ಈ ರಮಣ ಮಹರ್ಷಿಯವರ ಜೀವನ ಚರಿತ್ರೆ ಬರುತ್ತೆ ಮಾಸ್ಟರ್ಸ್. ತಪ್ಪದೇನೆ ಎಲ್ಲರೂ ವೀಕ್ಷಿಸಿ, ಅದರ ಬಗ್ಗೆ ಏನಾದ್ರು ಕಮೆಂಟ್ಸ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕನ್ನಡ PMC ಚಾನಲ್ನ ನಾವು ಮುಂದಕ್ಕೆ ತೊಗೊಂಡೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು.